ವ್ಯೂಸ್ ಜಾಸ್ತಿ ಆಯ್ತಂದ್ರೆ ಊಟ ಇಲ್ವಾ? ತಿನ್ನು ಮತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಂಧುಗಳೇ. ಸೊ ನನ್ನ ಮಗಳು ಚೆನ್ನಾಗಿ ನಿದ್ದೆ ಹೊಡಿತಾ ಇದ್ದಾಳೆ. 6:30ಗೆ ಮನೆಯಿಂದ ಹೊರಟು. ಬಸ್ಸಲ್ಲಿ ಬೇಗ ಹೊರಟ್ರೆ ರಶ್ ಇರೋದಿಲ್ಲ. ಇವತ್ತು ನಾನು ಹುಣಸೂರಿಂದ ಮದ್ದೂರಿಗೆ ಹೋಗ್ತಾ ಇದ್ದೀನಿ. ಸೊ ಅಪ್ಪ ಅಮ್ಮಂದು ವೆಡ್ಡಿಂಗ್ ಆ್ಯನಿವರ್ಸರಿ ಮತ್ತು ನಂದು ಚೆಕಪ್ ಇತ್ತು. ಮದ್ದೂರಲ್ಲೇ ತೋರಿಸ್ತಾ ಇರೋದು ನಾನು, ಮದ್ದೂರು ಆಸ್ಪತ್ರೆಯಲ್ಲೇ. ಸೊ ಹಾಗಾಗಿ ಅಲ್ಲೇ 5 ತಿಂಗಳು ಸ್ಕ್ಯಾನಿಂಗ್ ಬೇರೆ ಡೇಟ್ ಕೊಟ್ಟಿದ್ದಾರೆ, ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಬೇಕು. ಮತ್ತು ಅಪ್ಪ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತಲ್ಲ, 2 ಮುಗಿಯುತ್ತೆ ಅಂತ ಇವತ್ತು ನಾನು ಮದ್ದೂರಿಗೆ ಬಂದಿದ್ದೀನಿ. ಸೊ ಇವತ್ತು ನಮ್ಮ ಅಪ್ಪ ಅಮ್ಮಂದು 32ನೇ ವರ್ಷದ್ದು ವೆಡ್ಡಿಂಗ್ ಆ್ಯನಿವರ್ಸರಿ. ನೋಡಿದ್ರ ಗಂಡ ಹೆಂಡ್ತೀರ ಹೆಂಗೆ ಮ್ಯಾಚಿಂಗ್ ಇವತ್ತು. ಸಿಂಪಲ್ಲಾಗಿ ಮನೆಯವರೇ ಸೇರಿ ಸೆಲೆಬ್ರೇಟ್ ಮಾಡೋಣ ಅಂತ ಡಿಸೈಡ್ ಮಾಡೋದು. ಸೊ ಮದ್ದೂರಲ್ಲಿ ಒಂದು ಪಾರ್ಟಿ ಹಾಲ್ ಇದೆ, ಆ ಪಾರ್ಟಿ ಹಾಲ್ ಬುಕ್ ಮಾಡಿಕೊಂಡು ಬಂದಿದ್ದೀವಿ ಇವತ್ತು. MV ಪಾರ್ಟಿ ಝೋನ್ ಅಂತ ಒಂದು ಚಿಕ್ಕ ಪಾರ್ಟಿ ಹಾಲ್ ಇದು. ಇವಾಗಂತೂ ಸಖತ್ ಟ್ರೆಂಡಿಂಗ್ ಮತ್ತು ಫೇಮಸ್ ಆಗಿರುವಂಥ ಈ ಥರ ಪಾರ್ಟಿ ಝೋನ್ಗಳು ನೀವೆಲ್ಲ ಕೇಳಿರ್ತೀರ, ನೋಡಿರ್ತೀರ. ಒಂದು ಪುಟ್ಟದಾದಂಥ ಪಾರ್ಟಿ ಹಾಲು, ಒಂದು ಕಡೆ ಆಫೀಸ್ ಇದೆ. ಇನ್ನು ಒಳಗಡೆ ಎಂಟ್ರಿ ಆದರೆ ಸೂಪರಾಗಿ ಡೆಕೋರೇಟ್ ಮಾಡಿರುವಂಥ ಮತ್ತು AC ರೂಮ್ ಇದು. ಒಂದು ಚಿಕ್ಕ ಪಾರ್ಟಿ ಹಾಲ್ ಇದು. ಇಲ್ಲಿ ಡೆಕೋರೇಷನ್ ಎಲ್ಲನೂ ಮಾಡಿರ್ತಾರೆ. ಮತ್ತು ನಮಗೆ ಒಂದು ಸ್ಕ್ರೀನ್ ಕೂಡ ಕೊಟ್ಟಿರ್ತಾರೆ, ಅಂದರೆ ಒಂದು ಪ್ರೊಜೆಕ್ಟ್ರು ಡಿಸ್ಪ್ಲೇ ಇರುತ್ತೆ. ಅಲ್ಲಿ ನಮ್ಗೆ ಇಷ್ಟವಾದ ಮೂವೀಸ್ ನೋಡ್ಬೋದು, ಇಲ್ಲ ಯಾವುದಾದ್ರೂ ವಿಡಿಯೋ ಡೆವಲಪ್ ಮಾಡ್ಕೊಂಡು ಬಂದು ವಿಡಿಯೋ ಕೂಡ ಪ್ಲೇ ಮಾಡಿ ನೋಡ್ಬೋದು. ಸೊ ನಾನಿಲ್ಲಿ ನಮ್ಮಪ್ಪ ಅಮ್ಮಂದು ಒಂದು ವಿಡಿಯೋ ಮಾಡ್ಕೊಂಡು ಬಂದಿದ್ದೆ, ಒಂದು 4-5 ನಿಮಿಷದ್ದು. ಸೊ ಡೆಕೋರೇಷನ್ ಮಾತ್ರ ಅದ್ಧೂರಿಯಾಗಿ ಮಾಡಿದರು. ನೋಡೋದಕ್ಕೂ ಅಷ್ಟೇ ಸಖತ್ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ಇನ್ನು ಇವತ್ತಿನ ಸ್ಪೆಷಲ್ ಕಪಲ್ ಈ ಥರ ರೆಡಿಯಾಗಿದ್ದರು. ಸೊ ಇಬ್ಬರು ಒಂದೇ ಕಲರ್ ಡ್ರೆಸ್ಸಲ್ಲಿ ಮಿಂಚ್ತಾ ಇದ್ದರು. ಇನ್ನು ಈ ಥರ ನಾವು ಅರೇಂಜ್ಮೆಂಟ್ಸ್ ಎಲ್ಲ ಮನೇಲೇ ಮಾಡ್ತೀವಿ ಅಂದರೆ ತುಂಬ ರಿಸ್ಕ್ ಆಗುತ್ತೆ ಮತ್ತು ಖರ್ಚು ಕೂಡ ಜಾಸ್ತಿ ಆಗುತ್ತೆ. ಬಟ್ ಇಲ್ಲಿ ನಮಗೆ ಬರೀ ಹಾಲಿಗೆ 700 ರುಪೀಸ್ ಚಾರ್ಜ್ ಮಾಡಿದ್ರು ಅಷ್ಟೇ. ಇನ್ನು ಕೇಕೆಲ್ಲ ಸೇರಿ 1,200 ರೂಪಾಯಿ ಅಷ್ಟೇ ಚಾರ್ಜ್ ಆಗಿದ್ದು. ಸೊ ನನಗಂತೂ ವರ್ತ್ ಅನ್ನಿಸ್ತು. ಅಂದರೆ ಈ ಥರ ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಣೆ ಮಾಡ್ಕೊಳ್ಳೋಕೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಚೆನ್ನಾಗಿರುತ್ತೆ ಮತ್ತು ಎಲ್ಲ ಡೆಕೋರೇಷನ್ ಎಲ್ಲ ರೆಡಿ ಇರುತ್ತೆ. ನಾವು ಬರೋದು ಕೇಕ್ ಕಟ್ ಮಾಡಿ ಎಂಜಾಯ್ ಮಾಡಿ ಹೋಗೋದು ಇಷ್ಟೇ ಇರುತ್ತೆ. ಸೊ ಹಾಗಾಗಿ ಮನೆಯವರಷ್ಟೇ ಬಂದಿದ್ದು. ಇನ್ನು ನನ್ನ ತಮ್ಮನ ಫ್ರೆಂಡ್ಸ್ ಬಂದಿದ್ದರು ಇಬ್ಬರು. ನನ್ನ ತಮ್ಮನ ಕ್ಲೋಸ್ ಫ್ರೆಂಡ್ಸ್ ಇವರು. ನಮ್ಮ ಎಲ್ಲ ಮನೆಯ ಫಂಕ್ಷನ್ಗಳಲ್ಲೂ ಪಕ್ಕ ಅಟೆಂಡೆನ್ಸ್ ಇರುತ್ತೆ ಇವ್ರದ್ದು. ಮತ್ತು ಇನ್ನು ನಮ್ಮ ವಿಡಿಯೋ ಕ್ಯಾಪ್ಚರ್ ಮಾಡೋದಕ್ಕೆ, ಫೋಟೋಸ್ ತೆಗಿಯೋದಕ್ಕೆ ಎಲ್ಲದಕ್ಕೂ ತುಂಬಾ ಹೆಲ್ಪ್ ಮಾಡಿದ್ರು. ಸೊ ಈ ಸೆಲೆಬ್ರೇಷನ್ ಅಂತೂ ನಿಜಕ್ಕೂ ಚೆನ್ನಾಗಾಯಿತು. ನಾವು ಪ್ಲ್ಯಾನ್ ಮಾಡಿದ್ಕಿಂತ ತುಂಬಾ ಅದ್ಧೂರಿಯಾಗಾಯಿತು. ಮತ್ತು ನಮ್ಮ ಅಪ್ಪ ಅಮ್ಮ ಅಂತೂ ತುಂಬಾ ಖುಷಿಪಟ್ಟರು. ಫಸ್ಟ್ ಟೈಮ್ ಈ ಥರ ಡೆಕೋರೇಷನ್ ಜೊತೆಗೆ ಸೆಲೆಬ್ರೇಷನ್ ಮಾಡ್ಕೋತಾ ಇರೋದು. ಸೊ ಅಲ್ಟಿಮೇಟ್ ಗೋಲ್ ಅದೇ ಅಲ್ವಾ, ಯಾರಿಗೋಸ್ಕರ ಸೆಲೆಬ್ರೇಷನ್ ಮಾಡ್ತಾ ಇರ್ತೀವೋ ಅವ್ರು ಖುಷಿಪಟ್ಟರೆ ನಾವು ಅಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ. ಸೊ ಇವತ್ತಿನ ಸ್ಪೆಷಲ್ ಡೇಗೆ ನಾವು ಆರ್ಡರ್ ಮಾಡಿದಂಥ ಸ್ಪೆಷಲ್ ಕೇಕ್, ಡ್ರೈ ಫ್ರೂಟ್ ಪೇಸ್ಟ್ರೀಸು ಚೆನ್ನಾಗಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ಸೊ ಇವಾಗ ಕೇಕ್ ಕಟಿಂಗ್ ನಡೀತಾ ಇದೆ. ಬನ್ನಿ ನಮ್ಮ ಸೆಲೆಬ್ರೇಷನ್ ಜೊತೆಗೆ ನೀವು ಜಾಯ್ನ್ ಆಗಿ. ಹ್ಯಾಪಿ ಬರ್ಡೇ ಅಂಕಲ್. ಅಲ್ಲ ಸಾಮಾಗಿ ಅದಕ್ಕೆ ಬದಲ ಪಾಪು ಕೇಕ್ ಕೇಕ್ ಪಾಪು
ಅಮ್ಮ ಕುಟ್ಟಿ ನೋಡಿ ಆಂಟಿ ಹೋಗ್ರು ನೀನು ಕಿಶನ್ ಕೈಗೆ ಮೊಬೈಲ್ ಕೊಟ್ಬಿಡಿ ಕರ್ತೆ ಹೋಗ್ಸಿವಾ ಅವ್ನ ಕೈಗೆ ಮೊಬೈಲ್ ಕೊಟ್ಬಿಡಿ ನಾವು ವೀಡಿಯೋ ಫೋಟೋ ಎರಡು ತೆಗಿತಾ ಇದೀವಿ ಹೆಂಗೆ ಗೊತ್ತಾ ಹೆಂಗೆ ಗೊತ್ತದೆ ಹೆಂಗೆ ಬರ್ತದೆ ಗೊತ್ತಾ ನೋಡು ಇರು ಡಿಲೀಟ್ ಮಾಡ್ಕೊ ಆಮೇಲೆ ಬೇಡ ಅಂದರೆ ಅದಕ್ಕೆ ಕಾರ್ತಿ ಅವ್ನ ಮೊಬೈಲ್ ಕಡೆಗೆ ನೋಡ್ತಾವನೆ ಇತ್ತಾಗ ನೋಡ್ತಾ ಇಲ್ಲ ತೆಗಿತಾನೆ ರೀ ಅಂಕಲ್ ಕಾಣೆ ಕೇಳಪ್ಪ ನಮ್ಮ ಅಮ್ಮಗ ಅಲ್ಲಿ ಫೋಟೋ ತೆಗಿ ಇದು ಯಾಕೋ ಅಂಕಲ್ ಅಷ್ಟು ಪ್ರೀತಿಯಿಂದ ಇಷ್ಟು ಇದರಿಂದ ಕೇಳ್ತಾವ್ರೆ ಹಂಗೆ ಕೈ ಹಿಂಗೆ ಇಟ್ಕೊಳ್ಳಿ ಏನು ತಿನ್ಸ್ಬೇಡಿ ಹಂಗೆ ಸುಮ್ಮನೆ ಆ್ಯಕ್ಷನ್ ಮಾಡಿ ಅಂಕಲ್. ಇನ್ನಿದು ಫ್ಯಾಮಿಲಿ ಫೋಟೋ ಟೈಮ್. ಸೊ ಅಪ್ಪ ಅಮ್ಮನ ಸ್ಪೆಷಲ್ ಡೇ ದಿನ ನಾನು ಮತ್ತು ನನ್ನ ತಮ್ಮನ ಹೆಂಡತಿ ಸ್ಯಾರಿ ಹಾಕಿದ್ದು. ಸೊ ಸೀರೆ ಹಾಕ್ಕೊಂಡು ಸ್ಪೆಷಲ್ಲಾಗಿ ಕಾಣ್ತಾ ಇದ್ದು. ನನ್ನ ಪಾಪನೂ ಅಷ್ಟೇ ಸಖತ್ತು ಎಂಜಾಯ್ ಮಾಡ್ತಾಯಿದ್ಲು, ಸಖತ್ತು ಖುಷಿಯಾಗಿದ್ಲು. ಆ ಡೆಕೋರೇಷನ್, ಆ ಬಲೂನ್, ಕೇಕ್ ಎಲ್ಲ ನೋಡಿ. ಇನ್ನು ಈ ನಮ್ಮ ಫಂಕ್ಷನ್ದು ಇನ್ನೊಂದು ಸ್ಪೆಷಲ್ ಇವೆಂಟ್ ಏನಂದರೆ ಅಪ್ಪ ಅಮ್ಮನ ಮದುವೆ ಫೋಟೋಸ್ ಮತ್ತು ಒಂದಷ್ಟು ಹಳೆ ಫೋಟೋಸ್ ಎಲ್ಲನೂ ಸೇರಿಸಿ ಸಾಂಗ್ ಎಲ್ಲನೂ ಅರೇಂಜ್ ಮಾಡಿ ಒಂದು ವಿಡಿಯೋ ಮಾಡಿದ್ದೆ. ಹೆಂಗೂ ಪ್ರೊಜೆಕ್ಟ್ರ್ ಇತ್ತಲ್ಲ ಅಂತ. ಸೊ ಸಖತ್ತು ಚೆನ್ನಾಗಿ ಬಂದಿತ್ತು. ನಮ್ಮಮ್ಮ ಅಂತೂ ತುಂಬಾ ಎಮೋಷ್ನಲ್ ಆದರು ಈ ವಿಡಿಯೋ ನೋಡಿ. ವಿಡಿಯೋ ನೋಡಿ ಎಲ್ಲರೂ ಸಖತ್ ಎಂಜಾಯ್ ಮಾಡ್ತಾಯಿದ್ರು. ಸೊ ಇದೆಲ್ಲ ಆದಮೇಲೆ ನಮಗೋಸ್ಕರ ಸ್ಪೆಷಲ್ ಕೇಕ್ ಕಾಯ್ತಾ ಇತ್ತು. ಸೊ ಪ್ಲೇಟ್ಸ್ ಮತ್ತು ವಾಟರ್ ಬಾಟ್ಲ್ ಎಲ್ಲ ಅವರೇ ಪ್ರೊವೈಡ್ ಮಾಡಿದ್ರು. ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ನಾವು ಕೇಕ್ ತಿನ್ಕೊಂಡು ಒಂದಷ್ಟು ಫೋಟೋ ಕ್ಲಿಪ್ಪಿಂಗ್ಸ್ ತೊಗೊಂಡು ನೆಕ್ಸ್ಟ್ ಹೊರಟಿದ್ದು ಡಿನ್ನರಿಗೆ ಅಂತ. ಏನಿದು ಡಿನ್ನರ್ಗೆ ಹೋಗಿದ್ದು ಅಂದ್ಬಿಟ್ಟು ಬರ್ಡ್ಸ್ ತೋರಿಸ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಸೊ ಇದು ನನ್ನ ತಮ್ಮ ನಮ್ಮ ಅಪ್ಪ ಅಮ್ಮನಿಗೆ ಕೊಟ್ಟಂಥ ವೆಡ್ಡಿಂಗ್ ಆ್ಯನಿವರ್ಸರಿ ಗಿಫ್ಟ್. ಇದು ಲವ್ ಬರ್ಡ್ಸ್ ತಂದಿದ್ದೆ ಅವತ್ತಿನ ದಿನವೇ, ಅಂದರೆ ಅಪ್ಪ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿದ್ದು 19ನೇ ತಾರೀಕು ಜೂನಲ್ಲಿ. ಸೊ ಇದೇ ತಿಂಗಳು 19ನೇ ತಾರೀಕು. ಸೊ ಅಪ್ಪ ಅಮ್ಮನಿಗೆ ಕೊಟ್ಟಂಥ ಕ್ಯೂಟ್ ಗಿಫ್ಟ್ ಇದು. ನಮ್ಮ ಮನೆಯ ಲವ್ ಬರ್ಡ್ಸಿಗೆ ಒಂದು ಕ್ಯೂಟ್ ಲಿಟಲ್ ಲವ್ ಬರ್ಡ್ಸ್ ಗಿಫ್ಟ್ ಕೊಟ್ಟಿದ್ದೇನೆ. ಸೊ ಇನ್ನು ಡಿನ್ನರ್ ಪಾರ್ಟಿ ನಡೆದಿದ್ದು ಮದ್ದೂರಿನ ಸಿಪಾಯಿ ಹೋಟ್ಲಲ್ಲಿ. ಸೊ ವೆಜ್ಜು ನಾನ್ ವೆಜ್ ಎರಡೂ ಇರುತ್ತೆ. ಯಾರ್ಯಾರಿಗೆ ಏನೇನು ಬೇಕೋ ಏನೇನು ಇಷ್ಟನೋ ಅದನ್ನು ಆರ್ಡ್ರ್ ಮಾಡಿಕೊಂಡು ಸಂತೃಪ್ತಿಯಾಗಿ ಊಟ ಮಾಡ್ಕೊಂಡು ಹೋದೋ. ಸೊ ನಮ್ಮ ಮಿಡಲ್ ಕ್ಲಾಸ್ ಜನಗಳ ಸೆಲೆಬ್ರೇಷನ್ ಅಷ್ಟೇ ಅಲ್ವಾ, ದೇವಸ್ಥಾನ, ಒಂದು ಕೇಕ್ ಕಟ್ಟಿಂಗ್ ಮತ್ತು ಒಂದು ಡಿನ್ನರ್ ಪಾರ್ಟಿ. ಸೊ ನಮ್ಮ ಇವತ್ತಿನ ಈ ದಿನ ಈ ಸೆಲೆಬ್ರೇಷನ್ ಹೀಗಿತ್ತು. ಸೊ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡ್ದು. ಒಂದು ಕಂಪ್ಲೀಟ್ ಸೆಲೆಬ್ರೇಷನ್ ಆಯ್ತು ಇವತ್ತು. ಇವತ್ತಿನ ನಮ್ಮ ಸೆಲೆಬ್ರೇಷನ್ ವಿಡಿಯೋ ಇಷ್ಟು ಬಂಧುಗಳೇ. ಮತ್ತೊಂದು ವ್ಲಾಗೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಆರೋಗ್ಯ ತುಂಬಾ ಮುಖ್ಯ. ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.